ಚಿಪ್ಪಮ್ಮ ಚಿಪ್ಪು ಕಾಯಿ ಚಿಪ್ ತಗೊಳ್ತೀವಿ. ಚಿಪ್ ತಗೊಳ್ತೀವಿ. ಕಾಯಿ ಚಿಪ್ಪು ಕೆಜಿ 25 ರೂಪಾಯಿ, ಕೆಜಿ 25 ರೂಪಾಯಿ. ಚಿಪ್ ತಗೊಳ್ತೀವಿ. ಚಿಪ್ಪು ಕಾಯಿ ಚಿಪ್ಪು, ತೆಂಗಿನಕಾಯಿ ಚಿಪ್ಪು. ಕಾಯಿ ತುರಿದಿರೋ ಚಿಪ್ಗಳನ್ನ ಬಿಸಾಕ್ಬೇಡ್ರಮ್ಮ, ಬಿಸಾಕ್ಬೇಡ್ರಿ. ಕೆಜಿಗೆ 25 ರೂಪಾಯಿ ದುಡ್ಡು ಕೊಡ್ತೀವಮ್ಮ. ಕುಡುಕಿ ವಾರ ವಾರ ತಂದು ನನಗೆ ಕೊಡ್ರಮ್ಮ. ಕಾಯಿ ತುರಿದಿರೋ ಚಿಪ್ಗಳನ್ನ ಬಿಸಾಕ್ಬೇಡ್ರಿ ಹೆಣ್ಮಕ್ಳು. ಸಾಂಬಾರ್ಗೆ ಕಾಯಿ ತುರಿತೀರಲ್ಲ, ಚಿಪ್ಗಳನ್ನ ಬಿಸಾಕ್ಬೇಡಿ. ಎಲ್ಲದಕ್ಕೂ ಕಾಲ ಬಂದೈತೆ. ಇವಾಗ ಚಿಪ್ಪುನು ದುಡ್ಡು ಕೊಟ್ಟು ತಗೊಳ್ತಾ ಇದೀವಿ. ಕಂಡೆ ಒಲಿಯಕ್ಕೆ ಇಕ್ಕೋದಾಗಿರ್ಬೋದು, ಬಿಸಾಕೋದಾಗಿರ್ಬೋದು, ಅದೆಲ್ಲ ಮಾಡಬೇಡಿ. ಎಲ್ಲ ಒಂದು ಚೀಲಕ್ಕೋ ಕವರ್ಗೋ ಹಾಕಿ ಎತ್ತಿಡಿ. ಕೆಜಿಗೆ 25 ರೂಪಾಯಿ ದುಡ್ಡು ಕೊಡ್ತೀವಿ ತೆಂಗಿನಕಾಯಿ ಚಿಪ್ಪಿಗೆ. ನನಗೆ ಗೊತ್ತಿತ್ತು ತೆಂಗಿನಕಾಯಿ ಚಿಪ್ಪನು ದುಡ್ಡಿಗೆ ತಾಂತಾರೆ ಅಂತ. ಅದಕ್ಕೆ ಮತ್ತೆ ನಾನು ಎಲ್ಲ ಚೀಲ್ಕ ಹಾಕಿ ಎಲ್ಲ ಎತ್ತಿಟ್ಬಿಟ್ಟಿದ್ದೆ. ಒಂದು 10 kg ಆಗ್ತವೆ, ಒಂದು 250 ರೂಪಾಯಿ ದುಡ್ಡು ಸಿಗುತ್ತೆ. 25 ರೂಪಾಯಿ ಕೆಜಿ ಅಂದ್ರೆ ಏನಾಯ್ತು? ತೆಂಗಿನಕಾಯಿ ಚಿಪ್ಪಿಗೂ ಕಾಯಿ ತುರಿದು ಬಿಸಾಕ್ತಿದ್ವಿ ಮೊದಲು. ಇವಾಗ ಅವನು ದುಡ್ಡು ಕೊಟ್ಟು ತಾಂತಾರೆ. ಅದಕ್ಕೆ ಮತ್ತೆ ನಾನು ಚೀಲ್ಕ ಹಾಕಿ ಎತ್ತಿಟ್ಬಿಟ್ಟಿದ್ದೆ. ಈ ಕೆರೆಗಳ ಹೆಂಗಸರಿಗೆಲ್ಲ ಯಾರಿಗೂ ಗೊತ್ತಿಲ್ಲ. ಈ ಜಯಮ್ಮ ಚಿಪ್ ಕೊಡ್ತಾ ಇದ್ದಾಳೆ ಎಂಬುದು ಗೊತ್ತಾಗ್ಬಿಟ್ರೆ ಇಲ್ಲಸ್ಮಕ್ಕ ನಿಂಗಜ್ಜಿ ಮುಂದಿನ ತಡಿಗೆ ಎಲ್ಲ ಎತ್ತಿಕ್ತಾರೆ ನೋಡು. ಜಯಮ್ಮ ಸಿಪ್ ಮಾರಿ ದುಡ್ಡು ಮಾಡಿಳು, ಇನ್ನು ನಾವು ಎತ್ತಿಕ್ಬೇಕು ಅಂತ. 30 ಬಂದಾಗ ಅಣ್ಣ ಹೇಳಾಗಿತ್ತು ನನಗೆ, ಅಕ್ಕ ಚಿಪ್ಪುನು ತೆಂಗಿನಕಾಯಿ ಚಿಪ್ಪುನು ದುಡ್ಡು ಕೊಟ್ಟು ತಗೊಂತೀವಿ ಎತ್ತಿಕ್ಕಿರು ಅಂತ. ಹೆಂಗೋ ಒಂದು 10 kg ಮಾಡಿಕ್ಬಿಟ್ಟಿದ್ದೀನಿ. ಅವ್ರವ್ರ ಮಂತಾಗ ಎಲ್ಲ ಬಿದ್ದಿದ್ವು, ಎಲ್ಲ ಹಾಕೊಂಬಂದಿದ್ದೀನಿ. ಎಲ್ಲ ನಮ್ಮೂರಾಗ ಇನ್ನ ಹೆಂಗಸ್ರಿಗೆ ಗೊತ್ತಿಲ್ಲ ತೆಂಗಿನಕಾಯಿ ಚಿಪ್ಪುನು ದುಡ್ಡು ಕೊಡ್ತಾ ಅಂತಾರೆ ಅಂತ. ಅದಕ್ಕೆ ಎಲ್ಲ ಬಿಸಾಕಿದ್ರು. ಎಲ್ಲಾರ ಮಂತಾಗ್ಲವು ಕುಡಿಕೊಂಡು ಹಂಗೆ ನಮ್ಮ ಮನೆಯಾಗಳವು ಎಲ್ಲಾರ ಮಂತಾಗ ಕುಡಿಕೊಂಡು ಒಂದು 10-15 kg ಸಿಪ್ಪು ಕುಡಿಕೇನಿ. ಇಪ್ಪಟ್ಟು ಗೊತ್ತಾಗ್ಬಿಟ್ರೆ ತೆಂಗಿನಕಾಯಿ ಸಿಪ್ಪುನು ದುಡ್ಡಿಗೆ ಅಲ್ಲೇ ಗೊತ್ತಾಗೈತೆ. ಆದ್ರೆ ನಮ್ಮೂರಾಗ ಗೊತ್ತಾಗಿರ್ಲಿಲ್ಲ. ಇಲ್ಲಿ ಯಾರೂ ಗೊತ್ತಿರಲಿಲ್ಲ ತಗಮಾರು. ಹಳ್ಳಿ ಅಲ್ಲ, ಅದಕ್ಕೆ ಟೌನ್ಗಳಿಗೆಲ್ಲ ಬರಾರಂತೆ. ಹಳ್ಳಿಗಳಿಗೆ ಜಾಸ್ತಿ ಒಂದೊಂದು ಸಣ್ಣ ಸಣ್ಣ ಹಳ್ಳಿಗಳಿಗೆ ಗೊತ್ತಿರಲಿಲ್ಲ, ದೊಡ್ಡ ದೊಡ್ಡ ಹಳ್ಳಿಗೆಲ್ಲ ಬರಾರು. ಇನ್ನು ನಮ್ಮೂರಾಗ ಗೊತ್ತಾಗ್ಬಿಟ್ಟೈತಿ, ಇನ್ನು ಕೊಡುತ್ತಾರೆ ನೋಡಿ ಹೆಂಗಸ್ರು. ಇವಾಗ ಲಸ್ಮಕ್ಕು ನಿಂಗಜ್ಜಿಗೂ ಗೊತ್ತಾಗ್ಬಿಟ್ರೆ ಒಟ್ಟಿರ್ಕೊಬಿಡ್ತಾರೆ. ಜಯಮ್ಮ ಚಿಪ್ ಕೊಟ್ಟು ದುಡ್ಡು ತಕೊಂಡ್ಲು ಅಂತ. ತೆಂಗಿನಕಾಯಿ ಚಿಪ್ ತಗೊಳ್ತೀವಿ. ತೆಂಗಿನಕಾಯಿ ಚಿಪ್ಪು ಕಾಯಿ ತುರಿದಿರೋ ಚಿಪ್ಪುಗಳು ಬಿಸಾಕಬೇಡಿ. ತೆಂಗಿನಕಾಯಿ ಚಿಪ್ಪು ಕೆಜಿಗೆ 25 ರೂಪಾಯಿ. ತೆಂಗಿನಕಾಯಿ ಚಿಪ್ ಇದ್ರೆ ಕೊಡ್ರಮ್ಮ. ತೆಂಗಿನಕಾಯಿ ಚಿಪ್ಪು ಯಾತ ತೆಂಗಿನಕಾಯಿ ಚಿಪ್ ತಗೊಂತೀವಿ ಅಂತ ಕೂಗ್ತಾ ಇದ್ದಾರೆ. ಜಗ ಯಾತ ತಾಣೋಗ್ತಾ ಇದೆಯಾ ಮಕ್ಕ? ತೆಂಗಿನಕಾಯಿ ಚಿಪ್ ಕಣೆ, ಕಾಯಿ ತುರಿದಿರೋ ಸಿಪ್ಪು ಬಿಸಾಕ್ಬಾರ್ದು ಅಂತ ಎಲ್ಲ ಕುಡಿಕಿ ಕೇಳಿದ್ದೆ. ತಾಂತಾರಂತೆ ಕೆಜಿಗೆ 25 ರೂಪಾಯಿ ಅನ್ಕಣೆ. ಅದಕ್ಕೆ ಕುಡಿಕೇಣಿ. ನೋಡೆ ತಾಯಿ, ನಾವೆಲ್ಲನ ಅಂಡೆ ಒಲೆಯ ಸಿಕ್ತಿದ್ವಿ, ಯೋಸ ಸಿಪ್ ಕುಡಿಕೇದಿಯಾ? ನೋಡಮ್ಮ ಎಂತ ಕಾಲ ಬಂತು, ತೆಂಗಿನಕಾಯಿ ಸಿಪ್ಪುನು ತಾಂತಾರೆ. ಅದಕ್ಕೆ ಮರ್ಮಂತ ಬಿದ್ದಿರವೆಲ್ಲ ಕುಡಿಕೊಂಡು ಹೋಗ್ತಿದ್ದೇನಮ್ಮ ಅಲ್ಲೇ ನೀನು. ನಾನು ಯಾಕತ್ತು ಈ ಜಯಕ್ಕಯ್ಯ ಹಿಂಗೆ ಪೇಪರ್ ಇದ್ದಂಗೆ ಪ್ಲಾಸ್ಟಿಕ್ ಎಲ್ಲ ಕುಡಿಕೊಂಡು ಹೋಗ್ತಾರಲ್ಲ, ಪೇಪರ್ ಆಯರ್ ಬರ್ತಾರಲ್ಲ, ಹಂಗೆ ಬಂದು ಸಿಪ್ಪೆಲ್ಲ ಕುಡಿಕೊಂಡು ಹೋಗ್ತಾಳೆ ಅಂತ ನಾನು ಅಂದ್ಕೊಂತೀನಿ. ನಾನು ಹಂಗೆ ಅನ್ಕೊಂಡೆ. ನೋಡಿ ತಾಯಿ ಜಯಮ್ಮನ ಬುದ್ಧಿನ. ನಮ್ಮಂತಗಳು ಹೇಳಿದ್ದು ತಾಣೋದ್ಲಿ ಯಾಕೆ ಜಯಮ್ಮ ಸಿಪ್ ತಾಣೋಗ್ತಿ ಅಂದೆ. ನಾನೆಲ್ಲ ಯಾತ ನನ್ನ ಕೊಣ್ಣಸರ ಆಗೈತೇನೋ, ಏನಂದ್ರೆ ಕೊಣ್ಣಸರಾಕಕ್ಕೆ ತಾಣೋಗ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ. ನೋಡೆ ತಾಯಿ, ಶಿಪ್ ತಕೊಂಡು ಹೋಗಿ ಕುಡಿಕೊಂಡು ಇವಾಗ ದುಡ್ಡು ಮಾಡ್ಕೊಂತಾಳೆ ಜಯಮ್ಮ. ಇಪ್ಪಟ್ಟು ನಾವು ಎತ್ತಿಕ್ತೀವಿ ನಮ್ಮ ತೆಂಗಿನಕಾಯಿ ಶಿಪ್ ದುಡ್ಡಿ ತಾಂತಾರೆ ಅಂತ. ನಿಂಗಜ್ಜಿ ನಮ್ಮ ಅಮ್ಮ ಹೆಂಗಂಬದು, ನಮ್ಮ ಊರಾಗೆ ತೆಂಗಿನಕಾಯಿ ಶಿಪ್ಪು ಮಣಿ ದುಡ್ಡಿ ತಾಂತಾರೆ ಅಂತೆ ಹೇಳ ಮತ್ತ. ನಾವು ಬಿಸಾಕ್ತೀವಿ, ಅಂಡವಲೆಕ್ಕೆ ಇಕ್ತೀವಿ ಅಂತ ಅಂದೆ. ಇಲ್ಲ ಮಣಿ ನಮ್ಮ ಊರಾಗೆ 20-25 ರೂಪಾಯಿ ಕೆಜಿ ತೆಂಗಿನಕಾಯಿ ಶಿಪ್ ತಾಂತಾರೆ ಅಂತ ನಮ್ಮ ಅಮ್ಮಯ್ಯ. ನೋಡಮ್ಮ, ನೋಡಿ ಜಯಕಾಯಿ ನೋಡಿ ಮಸ್ತ್ ದುಡ್ಡು ಮಾಡ್ತಾಳೆ ತಾಯಿ. ಕೊಟ್ಟು ಬರ್ತೀನಿ ತಡಿ. ಅವಣ್ಣಯ್ಯ ಬಂದೈತೆ, ಓದ್ತಡಿ ಬಂದಾಗ ಹೇಳೋಗಿತ್ತು ಯಾಕ ಚಿಪ್ಪು ಕಾಯಿ ತುರಿದವ ಒಂದು ಬಿಸಾಕ್ಬೇಡ, ಎಲ್ಲ ಕವರ್ಗ ಸೀಲುಕ ಹಾಕಿ ಎತ್ತಿಕ್ಕು, 25 ರೂಪಾಯಿ ಕೆಜಿ ಕೊಡ್ತೀನಿ ಅಂತ ಹೇಳಿತ್. ನಾ ತೆಂಗಿನಕಾಯಿ ಸಿಪ್ಪುನು ದುಡ್ಡಿಗೆ ತಾಂತಾರೆ ಅಂತ ನನಗದು ಖುಷಿ ಆಗ್ಬಿಡ್ತು. ಹೆಂಗಾತ ಬಿಸಾಕ್ತಿದ್ವಿ, ಹೆಂಗ ವಯಸ್ಸು ಅವನು ಕಾಯಿ ತುರಿದ ಅವನು ಎತ್ತಿಕ್ಬೋದು, ಹೆಂಗಾತ 25 ರೂಪಾಯಿ ಸಿಗುತ್ತೆ ಅಮ್ಮಂಗ ಆತ್ ನನಗೆ. ನಮ್ಮಂತಕ್ ಬಂದು ತಾಣೋದ್ಲು ಕಣೆ, ಒಂದು 10 ಸಿಪ್ಪಿದ್ದು ಹೊರಗೆ ಎಲ್ಲ ಕುಡಿಕೊಳ್ಳೋದು ನೋಡು. ಭಾರಿ ಇದಾವ ಕಣೆ ಜಯಮ್ಮ, ಭಾರಿ ಬುದ್ಧಿ. ನೋಡು ಅಮ್ಮ, ನಮಗೂ ಗೊತ್ತಿರಲಿಲ್ಲ, ನಾನು ಎತ್ತಿತ್ತಿದ್ದಿಲ್ಲ ಅಂದ್ರೆ ನಾನು ಒಂದು ಬಿಸಾಕ್ತಿರ್ಲಿಲ್ಲ. ನಾನು ಇದು ಯಾಕೆ ಪೇಪರ್ ಆದಂಗೆ ಸಿಪ್ ಆಯ್ತಾಳೆ ಅನ್ಕಂಡು. ಸಿಪ್ ಎಲ್ಲ ಕುಡಿಕೆ ಬಂದು ನೋಡಮ್ಮ, ಯೋಸ ಸಿಪ್ ಕುಡಿತಾಳೆ ನೋಡ. ಯೋಸ ನಮ್ಮ ಅಣ್ಣಯ್ಯ ಒಟ್ಟು ಸಿಪ್ಪೆ ಕುಡಿಕೆ ಮನೆ ಸಿಪ್ ವ್ಯಾಪಾರ ಮಾಡ್ತಾರೆ. ನಮ್ಮಲ್ಲಿ ಇವು ಸಿಪ್ ತಕೊಂಡು ಏನು ಮಾಡ್ತಾರೆ, ತೆಂಗಿನಕಾಯಿ ಚಿಪ್ಪ ಏನೇನು ಮಾಡ್ತಾರಮ್ಮ ಅಲ್ಲಿ ಯಾತಕ್ಕೆ ಬಳಸ್ತಾರೆ ಏನೋ. ತೆಂಗಿನಕಾಯಿ ಚಿಪ್ ತಗೊಂಡೋಗಿ ಯಾತಕ್ಕೆ ಮಾಡ್ತಾರಮ್ಮ? ಹಳೆ ಮುಂಚೆ ಟಮತ್ ಕೇಳಿದ್ದೀವಿ, ಮುಂಚೆ ಬೀಜ ಟಮತ್ ಕೇಳಿದ್ದೀವಿ, ಕೆಟ್ಟ ಕೊಬ್ಬರಿ ತಾಮದು, ಹಳೆ ಎಕ್ಸಸೈಜು, ಪ್ಲಾಸ್ಟಿಕ್ಕು, ಕೊಬ್ಬಣ, ತಾಮ್ರ ಇಂಥ ತಾಮತ್ ಕೇಳಿದೀವಮ್ಮ. ಕಾಯಿ ಸಿಪ್ಪೆ ಅಂದು ತಾಮದ ಯಾರನ್ನು ನೋಡಿರಲಿಲ್ಲ ಅಲ್ಲಿ.
ನಾನು ಯಾವತ್ತೂ ನೋಡಿರಲಿಲ್ಲ ಇವಾಗ ಎಲ್ಲ ತೆಂಗಿನಕಾಯಿ ಚಿಪ್ಪನ್ನು ತಗೊಂಡೋಗ್ತಾರೆ ನೋಡಮ್ಮ. ತೆಂಗಿನಕಾಯಿಗೆ ಯಾತು ಎಷ್ಟು ಆಗೋದು ಯಾತು ಇಲ್ಲ, ಲೇಸ್ಟ್ ಆಗೋದು ಅಲ್ಲಿ. ತೆಂಗಿನ ಗರಿನೂ ನೋಡಮ್ಮ ಯಾತ್ಕನ ಬಳಸ್ತಾರೆ, ಚಪ್ರ ಹಾಕಕ್ಕೂ ಹತ್ಕೊನು. ತೆಂಗಿನ ಕಡ್ಡಿ ತಾಂಬ್ತಾರೆ, ತೆಂಗಿನ ಗರಿ ಸೀಳ್ತೀವಲ್ಲಮ್ಮ, ಕಡ್ಡಿ ಪಕ್ಕೆ ಕಡ್ಡಿ ತಕೊಂತಾರೆ. ತೆಂಗಿನಕಾಯಿಗೆ ಯಾತು ಎಷ್ಟಿಲ್ಲ ನೋಡಲ್ಲ, ಎಷ್ಟಿಲ್ಲ. ನೋಡ್ತಾಯಿ ತೆಂಗಿನಕಾಯಿ ಚಿಪ್ಪನ್ನು ತಾಂಬ್ತಾರೆ. ಬರ್ರಿ ತಗೊಂಬರ್ರಿ. ಈಗ ಕುಡಿಕೈನ್ ನೋಡ, ಸೀರಾ ಸಿಪ್ ಕುಡಿಕೈನಿ. ನೀನು ಹೇಳಾಗಿದ್ದಲ್ಲ ಓತಾಡಿ ಬಂದಾಗ, ಜೇಕವ್ರೆ ಚಿಪ್ಪನ್ನು ತಗೊಳ್ತೀವಿ, ಎಲ್ಲ ಬಿಸಾಕ್ಬೇಡಿ, ಅಂಡೆ ಒಲೆಗೆ ಹಾಕ್ಬೇಡಿ, ಕುಡಿಕ್ರಿ ಅಂತೇಳಿ ಹೇಳೋಗಿದ್ದಲ್ಲ. ಅದಕ್ಕೆ ಎಲ್ಲ ಕುಡಿಕೈನ್ ಕಣಣ. ಒಂದು ಸೀಲ್ ಆಗ್ಯಾವೆ. ಯಪ್ಪನ್ ಕೇಳೋಣ, ಏನ ಸಿಪ್ ತಕೊಂಡಾಗ ಏನ್ ಮಾಡ್ತೀರಣ ಅಂತ. ಅಣ್ಣ ತೆಂಗಿನಕಾಯಿ ಚಿಪ್ಪನ್ನು ತಾಂಬ್ತೀರೇನು? ಹೋದ ವಾರ ಬಂದಿದ್ನಲ್ಲಕ್ಕ, ನೀವು ಇರ್ಲಿಲ್ವೇನೋ? ಇಲ್ಲೆಲ್ಲ ಹೇಳೋಗಿದ್ದೆ ತೆಂಗಿನಕಾಯಿ ಚಿಪ್ಪೆಲ್ಲ ಕುಡಿಕ್ರಿ ಅಂತ. ನೋಡಿ ಇಲ್ಲೆಲ್ಲ ಕೊಟ್ರು, ಅವ್ರು 5 kg ಕೊಟ್ರು, ಅವ್ರು 10 kg ಕೊಟ್ರು, ಎಲ್ಲ ಕುಡಿಕಿ ಇಟ್ಕೊಂಡಿದ್ರು. ಅಕ್ಕ ಇವತ್ತು ಇನ್ನೊಂದು 3 ದಿವಸ ಬಿಟ್ಟು ಬರ್ತೀನಿ, ನಾಳೆ ಬಿಟ್ಟು ನಾಡ್ದು ಬರ್ತೀನಿ, ಒಂದಿನ ಬಿಟ್ಟು ಒಂದಿನ ಬರ್ತಾ ಇರ್ತೀನಿ. ಕುಡಿಕಿ ಇಟ್ಟಿರ್ರಿ, ತಗೊಂಡೋಗ್ತೀನಿ ಚಿಪ್ಪು, ಎಲ್ಲ ಬಿಸಾಕ್ಬೇಡಿ. ಅಲ್ಲ ಕಣಣ್ಣ, ತೆಂಗಿನಕಾಯಿ ಚಿಪ್ ತಕೊಂಡಾಗ ಏನ್ ಮಾಡ್ತೀರಣ್ಣ? ಏನಂಗೆ ತೆಂಗಿನಕಾಯಿ ಚಿಪ್ ಅಂತ ನಮ್ಮ ಅಮ್ಮ ಹಂಗೆ ಅಂತ ಮಣಿ ಇಲ್ಲಂತ ಮಸ್ತಾಗಿ ಬರ್ತಾರೆ ಚಿಪ್ ತಕೊಂಬಾರು. ತೆಂಗಿನಕಾಯಿ ಚಿಪ್ಪ ಅಂತ ಅಂತಿತ್ತು ನಮ್ಮ ಅಮ್ಮ. ಏನ್ ಮಾಡ್ತೀರಣ್ಣ ತೆಂಗಿನಕಾಯಿ ಚಿಪ್ ತಕೊಂಡೋಗಿ? ಅದೇನಕ್ಕೆ ಬಳಸ್ತಾರೆ ಏನೋ, ನಾವು ವ್ಯಾಪಾರಸ್ಥರು, ನಾವು ಇಲ್ಲಿಂದ ತಗೊಂಡೋಗಿ ಇನ್ನೊಬ್ರಿಗೆ ಕೊಡ್ತೀವಿ, ಹಿಂಗೆ ಅವ್ರು ಬೇರೆ ಕಡೆ ಸಾಗಿಸ್ತಾರೆ. ನಾವು ಹಿಂಗೆಲ್ಲ ಕುಡಿಕೊಂಡು ಒಂದೇ ಸತಿ ಕೊಡ್ತೀವಿ ಅಷ್ಟೇ ಕಣಮ್ಮ. ಅದೆಲ್ಲ ಯಾರು ಏನು ಹೇಳಲ್ಲ, ಏನಕ್ಕೆ ಬಳಸ್ತಾರೆ ಏನು ಎತ್ತ, ಅದೆಲ್ಲ ನನಗೆ ಸರಿಯಾಗಿ ಗೊತ್ತಿಲ್ಲ. ಏನಕ್ಕೆ ಅಂತ ಸರಿಯಾಗಿ ಮಾಹಿತಿ ತಿಳ್ಕೊಂಡು ಹೇಳ್ತೀನಮ್ಮ. ತೂಕ ಮಾಡ್ಕ 25 ರೂಪಾಯಿ ಕೆಜಿ, 30 ರೂಪಾಯಿ ಮಾಡ್ಕ. ನಾನು ಕುಡಿಕಿರಿನ್ ಕಷ್ಟಪಟ್ಟು ಸಿಪ್ಪ ಎಲ್ಲರ ಮಂತಾಗೂ ಕುಡಿಕೆ ಬಂದಿದ್ದೀನಿ. ಇಲ್ಲ ಅಕ್ಕ, 22 ರೂಪಾಯಿ ನಿಮ್ಗೆ ಅಂತೇಳಿ 25 ರೂಪಾಯಿ ಹಾಕ್ಕೊಡ್ತೀನಿ. ಎಷ್ಟು 15 kg ಐತಕ್ಕ, 15 kg ಐತಿ ಇದು. ಅಮ್ಮ ನೋಡತಾಯಿ, ನಮ್ ದೇಕಾಯಿ 15 kg ಸಿಪ್ ಕುಡಿಕಿರದ 25 ರೂಪಾಯಿ ಅಂದ್ರೆ ಏನಾಯ್ತು? 375 ರೂಪಾಯಿ ದುಡ್ಡಾಯ್ತು. 15 kg ಸಿಪ್ಪಿಗೆ ಹೆಂಗಾತ ಸಿಪ್ ಕುಡ್ಕದ್ರಿಂದ ಒಳ್ಳೇದಾತ. ಇನ್ನಿಪ್ಪಟ್ಟು ಸಿಪ್ ಕುಡಿಕೆ ಬಿಡ್ತೀನಿ ಬಿಡು. ಎಲ್ಲಾರ ಬಿದ್ದಿದ್ರೆ ಬಿದ್ದಿದ್ರೆ ಸಾಕು ತಂದು ಮಂಟಕ್ಕೆ ಕೆಮ್ತೀನಿ. ಹೆಂಗಾತ 375 ರೂಪಾಯಿ ದುಡ್ಡು. ಸಿಪ್ ಬಿಸಾಕ್ತಿದ್ವಲ್ಲ ಲಸ್ಮಕ್ಕ, ಹೆಂಗಾನ ಅದ್ರಾಗ 50 ರೂಪಾಯಿ ಬರ್ಲಿಲ್ಲ, ಅಂಡೆ ಒಲೆಗೆ ಇಕ್ತಿದ್ವಿ. ಹೆಂಗಾತ ಇವಾಗ 50 ರೂಪಾಯಿ ದುಡ್ಡು ಸಿಗುತ್ತೆ ಅಂದ್ರೆ ಸಾಕು. ನಾವು ಕುಡಿಕಿಕ್ತೀವಪ್ಪ. ಹಂಗಾರೆ ನಾವು ನಾಳೆಯಿಂದನ ನಾವು ಇನ್ಮೇಲಿಂದ ಬಿಸಾಕಕ್ಕೆ ಹೋಗಲ್ಲ. ನಾವು ಇಸ್ತೀನಿ ಬಿಡತ್ತಂತ ಕಾಯ್ತು ಬಿಸಾಕ್ತಿದ್ವಿ. ಇವಾಗ ಏನು ಸಿಪ್ಕು ನೋಡಪ್ಪ, ಎಲ್ಲದಕ್ಕೂ ಇವಾಗ ಎಲ್ಲ ತಾಂಬ್ತಾರೆ, ಯಾತು ಬಿಡಲ್ಲ. ಹಳೆ ಪೇಪರು, ಹಳೆ ಪ್ಲಾಸ್ಟಿಕ್ಕು, ಎಕ್ಸಸೈಸು, ಹಳೆ ಕಬ್ಬಣ, ತಾಮ್ರ, ತಂತಿ, ಡ್ರಿಪ್ ವೈರು, ಟೈರು, ಟ್ಯೂಬು ಅಂತ ಎಲ್ಲ ಮಸ್ತಾಗಿ ಬರೋರು ಕೇಳಿದ್ವಿ. ಸಿಪ್ ತಾಮ್ರ ಯಾರನ್ನೂ ನೋಡಿರ್ಲಿಲ್ಲ. ಹೆಂಗತ್ತ ಸಿಪ್ಗೂ ಬಂತು. ಬೇಲೆ ನೋಡಪ್ಪ, ಕಾಯಿ ತುರ್ದಿರೋ ಚಿಪ್ ಕೊಡ್ತಿ ಕೈ ಹಾಕಿ ಅಂಬಾರು. ಇವಾಗ ಚಿಪ್ ಕೊಟ್ರೆ ಏನು ಲಾಸ್ ಇಲ್ಲ. ಅವ್ರು ಕೊಡ್ತಾರೆ ಸಿಪ್ಪ ಕೈ ಹಾಕಿ ಅಂಬಾರು. ಈಗೇನು ಹಂಗಿಲ್ಲ, ಸಿಪ್ಪು ಬರ. ಇವಾಗೇನು ಸಿಪ್ಗೂ ಬೆಲೆ ಬಂತು ನೋಡು, ಎಂತ ಕಾಲ ಬಂತು. ಸಾಕ್ಬೇಡಿ, ಹಂಗೆ ಎತ್ತಿಡಿ. ಒಟ್ನಲ್ಲಿ ನೀರಲ್ಲಿ ನೆನೆ ಹಾಕ್ಬೇಡಿ, ಕಪ್ಪಗಾದ್ರೆ ತಗೊಳಲ್ಲ. ಎತ್ತಿಟ್ಬಿಡಿ, ಮಳೆ ಬಂದ್ರೆ ಮತ್ತೆ ನೀರು ಹೋಗ್ದಿಲ್ಲ ಅಂತ ಜಾಗದಲ್ಲಿ ಎತ್ತಿಟ್ಬಿಡಿ. ಸರಿ ಆಯ್ತು ಹೇಳಪ್ಪ, ಎತ್ತಿಕ್ತೀನಿ. ಅವನು ನೋಡ್ತಾ ಇದ್ದಯ್ಯ 375 ರೂಪಾಯಿ ದುಡ್ಡು ಬಂತು ಸಿಪ್ನಾಗೆ. ನನಗೂ ನಿಂಗಜ್ಗೂ ಗೊತ್ತೇ ಇರಲಿಲ್ಲ. ಗೊತ್ತಿದ್ರೆ ನಾವು ತೆಗ್ದಿಕ್ಕಿ ನಾವು ಕೂಲಿವಾಗಿದ್ವಿ ಹೇಳಿ. ಮೊನ್ನೆ ಇರಲಿಲ್ಲ, ಅವತ್ತೆಲ್ಲ ಬಂದವ್ರಿ. ನಿಂಗಜ್ಜಿ ಲಸ್ಮಕಾಯ ತಂದು ಕೊಡೋಗ್ರಿ. ನಾನು 10 kg ಕೊಟ್ಟೆ, ನೀನು 10 kg ಕೊಟ್ಟೇನು? ನೋಡಮ್ಮ, ಎಲ್ಲರೂ ಕುಡಿಕೊಂತಾರೆ, ನಾವು 20 ಸಿಪ್ ಕುಡಿಕ್ಬೇಕಮ್ಮ, 20 ಬಿಸಾಕ್ಬಾರ್ದು. ನೋಡು ಕವಿತಮ್ಮ ಕೊಟ್ಟವಳೆ. ನಾನು ಹಳೆ ಭಾಳ ದಿನದಿಂದ ನನಗೆ ಗೊತ್ತಿತ್ತು, ಆದರೆ ಈ ಕಡೆ ಸೈಡ್ ಬರ್ತಾ ಇರಲಿಲ್ಲ ಅಷ್ಟೇ. ಇವಾಗ ಬರ್ತಾ ಇದ್ದಾರಲ್ಲ, ಅದಕ್ಕೆ ಎಲ್ಲ ಕುಡಿಕಿಕ್ಕಿದ್ದೆ. ಎಲ್ಲ ನಾನು ಒಂದು 10 kg ಅದು ಕೊಟ್ಟೆ. ಜಯಕಾಯಿನ ಜಾಸ್ತಿನೇ ತಗೊಂಬಂದೈತೆ. ನಮ್ಮ ತಾಯಿ ನಮ್ಮ ಜಯಕಾಯ 15 kg ಸಿಪ್ ಕುಡಿಕ್ಯವಳೆ. ಫೇಮಸ್ ನೀನು. 15 kg ಚಿಪ್ ಕುಡಿಕ್ಯಾಳೆಲ್ಲ. 375 ರೂಪಾಯಿ ದುಡ್ಡು ಬಂದಿದ್ದು ಸಿಪ್ನಾಗೆ. ನೋಡಮ್ಮ, ಅಲ್ಲ ಸಿಪ್ಪಿಗೂ ಬೆಲೆ ಬಂತು. ಏನು ಬಿಸಾಕ್ಬೇಡಿ, ಹಳೇದು ಪಳೇದು ಏನೇ ಇದ್ರು ಎಲ್ಲ ಇಕ್ಕಿಡ್ರ ಅಕ್ಕ. ಎಲ್ಲ ಏನಿದ್ರು ಎಲ್ಲ ತಗೊಂಡೋಗ್ತೀವಿ. ಏನು ಬಿಸಾಕಕ್ಕೆ ಹೋಗ್ಬೇಡ್ರಿ ನೀವು. ನೋಡಮ್ಮ, ಯಾತು ಬಿಸಾಕಂಗಿಲ್ಲ ಇವಾಗ. ಆಮೇಲೆ ಇವು ಸಿಪ್ಪೆ ಮಟ್ಟೆನೂ ತಾಂತೀರೇನಪ್ಪ? ಸಿಪ್ಪೆ ಮಟ್ಟೆ ತಾಮಲ್ಲ, ಬರೀ ಚಿಪ್ಪು, ತೆಂಗಿನಕಾಯಿ ಚಿಪ್ಪು, ಈ ಥರ ಚಿಪ್ ತಗೊಳ್ತೀವಿ. ಕಾಯಿ ಒಡಕಿರೋದು, ಕಾಯಿ ತುರ್ದಿರೋದಿರುತ್ತಲ್ಲ, ಆ ಥರ ಚಿಪ್ಪುಗಳು ತಗೊಳ್ತೀವಿ. ಇನ್ನು ಸಿಪ್ಪೆ ಮಟ್ಟೆ ತಗೊಳ್ಳಲ್ಲ. ನೋಡಿ ನಿಂಗಜ್ಜಿ, ಮೊದಲು ಸಿಪ್ ತಕೊಂತಿರ್ಲಿಲ್ಲ, ಇವಾಗ ಸಿಪ್ ತಾಂತಾರ ಅಲ್ಲೇ. ನೋಡಮ್ಮ, ಇಪ್ಪಟ್ಟೆಲ್ಲ ಹಂಗೆ ತೆಗ್ದಿಕ್ಕೊಂಡ್ರ ಆತು. ಬಟ್ ನೋಡು, ಒಬ್ರು ಮಂತಾಗೂ ಸಿಪ್ ಇದ್ದಿರಲ್ಲ. ಮೊದಲು ಕಾಯಿ ತುರ್ದು ಬಿಸಾಕಾರ ಹೆಂಗಸ್ರು. ಇನ್ಮೇಲೆ ಸಿಪ್ಪನ್ ದುಡ್ಡಿ ತಾಂತ ಎಲ್ಲ ಕುಡಿಕೊಂತಾರೆ. ಬಟ್ ಯಾರು ಬಿಸಾಕಲ್ಲ. ನಾನು ಹೆಂಗೆ ಒಂದು 15 kg ಸಿಪ್ ಮಾಡ್ಕೊಂಬಂದು ಎಲ್ಲರ ಮಂತಕ್ಕೆ ಹೋಗಿ ಕುಡಿಕೊಂಡು. ಹೆಂಗೆ ಕೊಡಪ್ಪ, ದುಡ್ಡು ಕೊಡೋಣ. ಯಾತನ ತಿನ್ಬಾನ, ಪಾನಿಪುರಿನ ಯಾತನ ತಿಂದು ಬರ್ತೀನಿ ಹೋಗಿ. ನೋಡಮ್ಮ, ಜಯಮ್ಮ ಸಿಪ್ ಮಾರಿ ಪಾನಿಪುರಿ ತಿಂಬಕ್ಕೆ ಹೋಗ್ತಾಳೆ. ಬಿಡ್ತಾಯಿ, ಜಯಮ್ಮ ಭಾಳ ಗ್ರೇಟ್. ಚಿಪ್ಪಮ್ಮ, ಚಿಪ್ ತಗೊಳ್ತೀವಿ. ಯಾರಾದರೂ ಚಿಪ್ ಇದ್ರೆ ತಗೊಂಬನ್ನಿ.
ಚಿಪ್ಪು ಕೆ ಜಿಗೆ 25 ರೂಪಾಯಿ ತೆಂಗಿನಕಾಯಿ ಚಿಪ್ಪು. ಯಾರಾದ್ರೂ ಇದ್ರೆ ಹೇಳಕ್ಕ ಆ ಕಡೆಗೆಲ್ಲನ ಯಾರಾದ್ರೂ ತಿಟ್ಕೊಂಡಿದ್ರೆ ತಗೊಂಬರ್ಲಿ. ಭಾಳ ಡಿಮ್ಯಾಂಡ್ ಅನ್ಸುತ್ತೆ, ಅದಕ್ಕೆ ನೀನು ಬೋಲ್ತಾಣೋಗ್ತಿ ಅಲ್ಲಿ ಅದಕ್ಕೆ ಇವನ್ನ ಯೂಸ್ ಮಾಡ್ತಾರೇನ. ಅದಕ್ಕೆ ನೀನು ತಾಣೋಗ್ತಾ ಇರೋದು. ಅಪಾಟಿ ಏನಾನ ನಿಮಗೆ ಅಲ್ಲಿ ತಗೊಂಬಂಗಿದ್ರೆ ನೀವು ಇಲ್ಲಿ ತಗೊಂಡೋಗೋದು. ಬೋಲು ಡಿಮ್ಯಾಂಡ್ ಐತೆ ಅನ್ಸುತ್ತೆ ತೆಂಗಿನಕಾಯಿ ಚಿಪ್ಪಿಗೆ. ತಲೆಗಳ ಕೂದಲಿಗೂ ತೆಂಗಿನಕಾಯಿ ಚಿಪ್ಪಿಗೂ ನೋಡಮ್ಮ ಎಂತ ಇದು ಬಂತು. ತಲೆಗಳ ಕೂದಲೆಲ್ಲ ಮೊದಲು ಬಿಸಾಕರ್ ಬರೀ ಪಿನ್ನ ಕೊಡೋರಿವ ಪಾತ್ರೆ ದುಡ್ಡು. ತಲೆ ಕೂದಲಿಗೂ ಹಂಗೆ ರೇಟ್ ಐತಿ, ಚಿಪ್ಗೂ ಹಂಗೆ ರೇಟ್ ಐತಿ ನೋಡಮ್ಮ. ಇದು ಹೆಂಗೈತಿ? ಎಲ್ಲದಕ್ಕೂ ರೇಟ್ ಆಗುತ್ತಲ್ಲ ನಿಂಗಜ್ಜಿ. ಆತು ಬಿಸಾಕಂಗಿಲ್ಲ ಬತ್ತಾ ಬತ್ತಾ ಎಲ್ಲ ಬಚ್ಕೊಂಡು ಇಪ್ಪಟ್ಟು ಮಾಡ್ಕೊಂಬದೇಯ. ತಲೆಗಳ ಕೂದಲು, ತೆಂಗಿನಕಾಯಿ ಚಿಪ್ಪು, ಹಳೆ ಪಾತ್ರೆ ಸಾಮಾನುಗಳು, ಹಳೆ ಕಬ್ಬಣ ತಂತಿ ತಾಮ್ರ ಎಲ್ಲ ಬಚ್ಕೊಂಡು ಇನ್ನಿಪ್ಪಟ್ಟು ಮೇಲೆ ಮಾರ್ಕೋಬೋದು ನೋಡಮ್ಮ. ಚಿಪ್ಪಟ್ಟು ತೆಂಗಿನಕಾಯಿ ಚಿಪ್ಪುನು ತಗೊಂಡ್ರತ್ತ. ನೋಡೋದ್ರಲ್ಲ ವೀಕ್ಷಕರೇ, ತೆಂಗಿನಕಾಯಿ ಚಿಪ್ಪುನ ಇವಾಗ ದುಡ್ಡು ಕೊಟ್ಟು ತಗೊಂತಾರೆ. ಮುಂಚೆ ಎಲ್ಲನ ತಗೊಂತಾ ಇರಲಿಲ್ಲ. ನಮ್ಮ ಜಯಕ ಇವತ್ತು 15 kg ಚಿಪ್ ಕುಡಿಕಿ ತುಂಬ ಫೇಮಸ್ ಆಗ್ಬಿಟ್ಲು. ಎಲ್ಲ ಕುಡಿಕೆ ಮುಂದೆ 15 kg ಕೊಟ್ಟು ಚಿಪ್ ಕೊಟ್ಟು 375 ರೂಪಾಯಿ ದುಡ್ಡು ಇಸ್ಕೊಬಿಟ್ಲು. ನಮ್ಮ ಬಿಲ್ಡಪ್ ಜಯಮ್ಮ ನಿಜವಾಗ್ಲೂ ಗ್ರೇಟ್. ಇವತ್ತು ನಮಗೂ ಗೊತ್ತಿರಲಿಲ್ಲ, ಇನ್ಮೇಲೆ ಕುಡಿಕೊಂತೀವಿ. ಇನ್ಮೇಲಿಂದ ಕುಡಿಕಿ ನಾವು ದುಡ್ಡು ಮಾಡ್ಕೊಂತೀವಿ. ಏನು ಬಿಸಾಕಂಗಿಲ್ಲ ಇನ್ಮೇಲೆ. ಎಲ್ಲ ದುಡ್ಡಿಗೆ ತಗೊಂಡು ಹೋಗ್ತಾರೆ. ತಲೆ ಕೂದಲು, ತೆಂಗಿನಕಾಯಿ ಚಿಪ್ಪು ಎಲ್ಲದಕ್ಕೂ ಇನ್ಮೇಲೆ ಬೆಲೆ ಬಂತು. ಮೊದಲು ತೆಂಗಿನಕಾಯಿ ಚಿಪ್ಪು ಅಂತಂದರೆ ಬಿಡು ಚಿಪ್ ಕೊಡ್ತೀವಿ ಕೈಯಾಕೆ ಅನ್ನೋರು. ಈಗ ಚಿಪ್ ಕೊಡೋಕ್ಕೂ ದುಡ್ಡಿಗೆ ತಗೊಂತಾರೆ, ಚಿಪ್ ಯಾಕೆ ಕೊಡೋಣ ಅಂತಾರೆ ಅಂತ ಕಾಲ ಬಂತು. ಓಕೆ ಫ್ರೆಂಡ್ಸ್, ನಿಮ್ಮೂರಾಗೂ ತೆಂಗಿನಕಾಯಿ ಚಿಪ್ ನೀವು ಕೊಟ್ಟಿದ್ದೀರಾ, ನಿಮ್ಮೂರಲ್ಲೂ ತಗೊಳ್ತಾರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.